ನಮಸ್ಕಾರ, ವೆಲ್ಕಮ್ ಟು ಜಯೋಪಚಾರ. ಇವತ್ತು ನಾನೊಂದು ಸಿಹಿ ಪದಾರ್ಥ ಮಾಡ್ತಾಯಿದ್ದೀನಿ. ಅದೇನು ಅಂತ ನೋಡ್ಕೊಳ್ಳೋಣ ಬನ್ನಿ. ಇದೇ ಸಿಹಿ ಪದಾರ್ಥ ನಾನು ಮಾಡೋಕ್ಕೆ ಹೊರಟಿರೋದು. ಇದಕ್ಕೆ 1/4 kg ಕಡಲೆ ತೊಗೊಂಡಿದ್ದೀನಿ, ಮತ್ತು ಬೆಲ್ಲ ತೊಗೊಂಡಿದ್ದೀನಿ, ಮತ್ತು ಅರ್ಧ ಚಿಪ್ಪು ಕಾಯಿ ತೊಗೊಂಡಿದ್ದೀನಿ, ತುರಿದು ಇಟ್ಕೊಂಡಿದ್ದೀನಿ ತೆಂಗಿನಕಾಯಿ. ಮತ್ತು ಇದರಲ್ಲಿ ಏಲಕ್ಕಿ ಪೌಡ್ರಿದ್ದು, ಇದರಲ್ಲಿ ಒಂದು ಚಿಟಿಕೆ ಒಂದಿಷ್ಟು ತೊಗೊತೀನಿ. ಹುರ್ಗಡ್ಲೆನ ಫಸ್ಟ್ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಜಾರ್ಗೆ. ಇದನ್ನು ಸ್ವಲ್ಪ ಪೌಡ್ರ್ ಮಾಡ್ಕೋಬೇಕು. ಪೌಡ್ರ್ ಮಾಡಿಕೊಂಡು ದಪ್ಪ ಇಲ್ಲ ನೈಸು ಇಲ್ಲ, ಸ್ವಲ್ಪ ತರ್ತರಿಯಾಗಿರಬೇಕು ನೋಡಿ, ಈ ಥರ ಆಗಬೇಕು. ದಪ್ಪನೂ ಆಗಬಾರ್ದು, ತೀರ ಸಣ್ಣನೂ ಆಗಬಾರ್ದು, ಈ ಥರ ಇರಬೇಕು. ಬೆಲ್ಲ ಹಾಕ್ಕೊತಾ ಇದ್ದೀನಿ. ಮತ್ತು ಅದು ಬೆಲ್ಲದ ಕಡಲೆ ಜೊತೆಗೇ ಕಾಯಿ ತುರಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಒಂದು ಚಿಟಿಕೆ ಏಲಕ್ಕಿ, ಇಷ್ಟನ್ನು ರುಬ್ಕೋಬೇಕು. ಇವಾಗ ನೋಡಿ ಎಲ್ಲ ಮಿಕ್ಸ್ ಆಗಿದೆ, ಎಲ್ಲ ಪೌಡ್ರಾಗಿದೆ, ಒಂದೇ ಸಮ ಪೌಡ್ರಾಗಿದೆ. ಇದನ್ನು ಇವಾಗ ಉಂಡೆ ಮಾಡ್ಕೋಬೇಕು. ಒಂಚೂರು ನೀರು ಹಾಕ್ಕೊಂಡು ಉಂಡೆ ಮಾಡ್ಕೋಬೇಕು. ಈ ಪಾತ್ರೆಗೆ ಹಾಕ್ಕೊಂಡು ಇದನ್ನು ಉಂಡೆ ಮಾಡ್ಕೋಬೇಕು. ಇವಾಗ ಇದಕ್ಕೆ ಸ್ವಲ್ಪ ಒಂಚೂರು ನೀರನ್ನು ಚಿಮ್ಮಿಸ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡ್ರೆ ಉಂಡೆ ಆಗುತ್ತೆ. ಇದಕ್ಕೆ ಇನ್ನೊಂದು ಏನು ಗೊತ್ತಾ, ಕಾಯಿ ಹೊಡಿತೀವಲ್ಲ ತುರ್ಕೊಳ್ಳೋದಕ್ಕೆ, ಅದರಲ್ಲಿ ಎಳ್ನೀರು ಬರುತ್ತಲ್ಲ, ಆ ಎಳ್ನೀರನ್ನೇ ಹಾಕ್ಕೊಂಡ್ರೆ ಇನ್ನೂ ಸೂಪರಾಗಿರುತ್ತೆ. ಇವಾಗ ನಾನು ಎಳ್ನೀರು ಇಲ್ಲದೆ ಇರೋದಕ್ಕೆ ಸ್ವಲ್ಪ ಒಂಚೂರು ನೀರು ಹಾಕ್ಕೊಂಡಿದ್ದೀನಿ. ಇದನ್ನು ಉಂಡೆ ಮಾಡ್ಕೋಬೇಕೀಗ. ಈ ಥರ ಉಂಡೆ ಮಾಡ್ಕೋಬೇಕು. ಇದನ್ನು ಪಾಕ ತೆಗೆದು ಕೂಡ ಮಾಡ್ಬೋದು. ಪಾಕ ತೆಗೆದು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಇವಾಗ ಅಂದರೆ ಅರ್ಜೆಂಟಿಗೆ ಮಾಡ್ಕೊಂಡು ತಿನ್ನಬೇಕು ಅಂದ್ರೆ ಹಿಂಗೆ ಮಾಡ್ಕೊಳ್ಬೋದು. ಇದು ನಮ್ಮ ಮನೆಯ ಹುರಿಗಡಲೆ ತಂಬಿಟ್ಟು ಅಲ್ಲಮ್ಮ? ಹೌದು, ಹುರಿಗಡಲೆ ತಂಬಿಟ್ಟು ಹೀಗಿದೆ. ಅಮ್ಮ ರೆಡಿ ಮಾಡಿಬಿಟ್ಟಿದೆ. ಆ್ಯಕ್ಚುಲಿ ಘಮ ಅಂತ ಇದೆ, ಸಕಲಾಗಿದೆ. ಬೆಲ್ಲದ ಕಂಪು, ಕಡಲೆ ಪುಡಿ, ಇದೇನು ಹಾಕ್ತಿದೆಯಲ್ಲ, ಏಲಕ್ಕಿ ಚೆನ್ನಾಗಿ ಗಮನ ಹೊಡಿತಾ ಇದೆ. ಜಾಸ್ತಿ ಲೇಟ್ ಮಾಡಿಬಿಡೋದು ಬೇಡ, ಟೇಸ್ಟ್ ಮಾಡುವ. ನಮಗೆ ಆಲ್ರೆಡಿ ತಿಂದಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ನನಗೆ ಇದರಲ್ಲಿ 2 ಥರ ಅಮ್ಮ ಯಾವಾಗಲೂ ಉಂಡೆ ಮಾಡ್ತಾರೆ. ಸೊ ನಾನು ಯಾವಾಗಲೂ ಪುಡಿ ತೊಗೊಳ್ತೀನಿ. ನನಗೆ ಪುಡಿ ತಿನ್ನೋಕ್ಕೆ ಇಷ್ಟ ಉಂಡೆಗಿಂತ. ಸೊ ನಿಮ್ಮ ಪ್ರಿಫರೆನ್ಸ್ ಏನಿದೆ ಅದ್ರ ಪ್ರಕಾರ ನೀವು ಮಾಡ್ಕೊಳ್ಳಿ. ಒಳ್ಳೆ ಕಾಂಬಿನೇಷನ್ ಇದು. ತೆಂಗಿನಕಾಯಿ, ಹುರಿಗಡಲೆ, ಬೆಲ್ಲ ಮತ್ತು ಅದಕ್ಕೆ ಗಮ್ಮಲಿಗೆ ಏಲಕ್ಕಿ, ಸೂಪರ್ ಕಾಂಬಿನೇಷನು. ಆದರೆ ನಮ್ಮಮ್ಮ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕಿದ್ದಾರೆ, ಸ್ವಲ್ಪ ಸ್ವೀಟ್ ಆಯಿತು. ಬೆಲ್ಲ ಸ್ವಲ್ಪ ಕಮ್ಮಿನೇ ಇರಲಿ. ನಮ್ಮಮ್ಮ ಏನು ಹಾಕಿದ್ರು ಅದಕ್ಕಿಂತ ಸ್ವಲ್ಪ ಕಮ್ಮಿ ಬೆಲ್ಲ ಹಾಕ್ಕೊಳ್ಳಿ, ಸ್ವೀಟ್ ಸ್ವಲ್ಪ ಜಾಸ್ತಿ ಆಯಿತು. ಹುರಿಗಡಲೆ ಪುಡಿಗೆ ಸ್ವಲ್ಪ ಬೆಲ್ಲ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಮತ್ತು ಕಮ್ಮಿ ಆಗಿಬಿಟ್ರೆ ಸಪ್ಪೆ ಆದರೆ ತಿನ್ನೋಕ್ಕಾಗಲ್ಲ. ಅದಕ್ಕೆ ಒಂದು ಸರಿ ಸಮ ಹಾಕಿದ್ದೀನಿ, ಸಮವಾಗಿ. ಇನ್ನೇನು ಜಾಸ್ತಿ ಏನು ಕೆಲಸ ಇಲ್ಲ ಇದ್ರದ್ದು, ಜಾಸ್ತಿ ಕೆಲಸ ತಗೊಳ್ಳಲ್ಲ, ಈಸಿಲಿ ಮಾಡ್ಕೋಬೋದು. ಸುಮ್ಮನೆ ಏನೋ ಟಿ ವಿ ನೋಡ್ಕೊಂಡು ಕೂತಿರುವಾಗಾದರೆ ಏನೋ ಮಾಡಿ ಕೂತ್ಕೊಂಡು ಬೇಜಾರಿಗೆ ಸ್ನ್ಯಾಕ್ಸ್ ತಿನ್ಬೋದು, ಚೆನ್ನಾಗಿರುತ್ತೆ. ಕ್ವಿಕ್ಕಾಗಿ ಮಾಡ್ಬೋದು. 3-4 ಐಟಮ್ ಅಷ್ಟೇ ಎತ್ಕೊಂಡ, ಕಲಿಸ್ದ, ರುಬ್ದ, ಉಂಡೆ ಮಾಡ್ಕೊಂಡ, ತಿಂದ. ಇದಷ್ಟೇ, ತುಂಬ ಸಿಂಪಲ್ ರೆಸಿಪಿ. ನಿಮ್ಗೆ ಯಾರಿಗಾರು ಗೊತ್ತಿದ್ರೆ ಇದಕ್ಕೆ ಎಕ್ಸಾಕ್ಟ್ ಏನು ಹೆಸರು ಹೇಳ್ತಾರೆ, ಇದಕ್ಕೆ ಹೆಸರು ಹುರಿಗಡಲೆ ತಂಬಿಟ್ಟು ಅಂತಾರ. ಯೂಶ್ವಲಿ ನಾವು ಕಡಲೆ ಹಿಟ್ಟು ಅಂತೀವಿ. ಸೊ ಕಡಲೆ ಹಿಟ್ಟು ಅಂದರೆ ರಾ ಕಡಲೆ ಹಿಟ್ಟು ಆಗಿಬಿಡ್ಬೋದು. ಸೊ ನಿಮ್ಮಲ್ಲಿ ಯಾವ್ಯಾವ ಥರ ಕರಿತೀರಾ ನಿಮ್ಮ ಊರುಗಳಲ್ಲಿ ಈ ಉಂಡೆನ ನಮಗೆ ಕಮೆಂಟ್ ಮಾಡಿ, ನಾವು ತಿಳ್ಕೊಳ್ಳೋಣ. ಹೆಂಗಿದೆ ನೋಡಿ, ಚೆನ್ನಾಗಿದೆ, ತಿನ್ನು ನೋಡಿ ನೀವು. ಉಂಡೆ ನೋಡಿದ್ರೆ ಕಾಣಿಸ್ತಾ ಇದೆ, ಹಂಗೆ ಬಾಯಿಗೆ ಹಾಕೊಳ್ಳೋಣ ಅಂತ. ತುಂಬ ರುಚಿಯಾಗಿದೆ. ಆ್ಯಂಡ್ ಇದು ಪ್ರೋಟೀನ್ಗೆ ತುಂಬ ಒಳ್ಳೆಯದು. ಇದರಲ್ಲಿ ಸಿಕ್ಕಾಪಟ್ಟೆ ಪ್ರೋಟೀನ್ ಇರುತ್ತೆ ಕಡಲೆಯಲ್ಲಿ.
ತಿಂದ್ರೂ ದೇಹಕ್ಕೆ ಶಕ್ತಿ ಸಿಗುತ್ತೆ. ಇದಿಷ್ಟು ಹೇಳ್ತಾ ನಿಮ್ಮ ಮನೆಯಲ್ಲೂ ಮಾಡಿಕೊಂಡು ನಮಗೂ ತಿಳಿಸಿ, ಮಾಡಿದರೆ ನಮ್ಮ ವಿಡಿಯೋ ನೋಡ್ಕೊಂಡು ಮಾಡಿದರೆ ನಮಗೂ ತಿಳಿಸಿ ಮಾಡಿದ್ವಿ ಅಂತ ಒಂದು ಥ್ಯಾಂಕ್ಸ್ ಹೇಳಿ. ಇಲ್ಲ ನಿಮ್ಮ ಕಡೆ ಏನಾದರೂ ಇದಕ್ಕಿಂತ ಬೆಟರಾಗಿ ಮಾಡೋದಿದೆ ನಮಗೆ ಹೇಳಿ, ನಾವು ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀವಿ, ಇಬ್ಬರು ಕಲ್ತ್ಕೊಳ್ಳೋಣ. ಇದಿಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ಕೊಡ್ತಾ ಇದ್ದೀವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತಾ ಇರೋಣ. ಮತ್ತೆ ನಾವು ನೀವು ಭೇಟಿ ಆಗ್ತಾ ಇರೋಣ. ಥ್ಯಾಂಕ್ ಯು. ವೆಲ್ಕಮ್ ಟು ಜಯೋಪಚಾರ.